ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಇವತ್ತು ನನ್ನ ಬರ್ಡೇ ಆಗಸ್ಟ್ 2 10:45ಗೆ ನನಗೆ ಗ್ಲೂನೂ ಇರಲಿಲ್ಲ. ಸೊ 10:45ಗೆ ಶಿಲ್ಪಾ ಮತ್ತು ರಿಷಿ ಮತ್ತು ಗುಂಡಿ ಬಂದರು. ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ನಂಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರಂಥೇಳಿ. ಅವ್ರು ನನಗೆ ಕಾಂಟ್ಯಾಕ್ಟೂ ಮಾಡಿಲ್ಲ. ಡೈರೆಕ್ಟಾಗೆ ಸಂಜು ಕಾಲ್ ಮಾಡಿ ನಾವು ಹೋಗ್ತೀವ್ರಿ, ನೀವು ಹೇಳಬೇಡ್ರಿ ಅಂತ ಹೇಳಿದರು. ಹೀಗಾಗಿ ನನಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ. ಅವ್ರು ಬಂದಿದ್ದು ನೈಟ್ 10:45. ನೋಡ್ರಿ ನೀವು, ಬಂದ ಕೂಡಲೇ ಅವ್ರು ಆಟ ಆಡೋಕ್ಕೆ ಶುರು ಮಾಡಿದರು. ಆಲ್ರೆಡಿ ಟೈಮ್ ಆಗಿತ್ತು ಅಂತೇಳಿ ಹೀಗಾಗಿ ನಾವು ಊಟ ಮಾಡಕತ್ವಿ. ಸೊ 11:30 12 ಆಗಿತ್ತು ನಾವು ಊಟ ಮಾಡ್ಬೇಕಂದ್ರೆ. ನನಗೆ ಒಂದು ಸಣ್ಣ ಕ್ಲೂನೂ ಇರಲಿಲ್ಲ. ಆಮೇಲೆ ಶಿಲ್ಪಾ ಅವ್ರ ಹಸ್ಬೆಂಡಿಗೆ ಸದೇ ಹೇಳಿರಲಿಲ್ಲ ಸುರೇಶ್ ಅನ್ನಾಗ ಸರ್ಪ್ರೈಸ್ ಅಂಥೇಳಿ. ಸೊ ಇಲ್ಲಿ ಬಂದ ಮೇಲೆ ಅವರು ಕಾಲ್ ಮಾಡಿ ಮಾತಾಡತ್ತಿದ್ರು. ನನಗಂತೂ ಫುಲ್ಲು ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ನೈಟ್ 10:45ಗೆ ಅವ್ರನ್ನ ಮನೆಗೆ ಬರ್ತಾರೆ ಅಂತೇಳಿ. ಸುರೀಲ್ ಕಡ್ಡು ಎಲ್ಲಿತದ ಏ ತಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಊಟ ಮಾಡಿ ಒಂದು ರೌಂಡ್ ಫುಲ್ ವಾಕ್ ಮಾಡಿ ಮಲ್ಕೊಂಬಿಟ್ವಿ. ರಾತ್ರಿ ಆ್ಯಕ್ಚುಲಿ ನಾವು ಮಲ್ಕೊಂಡಿದ್ದ 2:30ಗೆ. ಗುಂಡಿ ಒಟ್ಟು ಮಲ್ಕೊಳಕ್ಕೆ ತಯಾರಿರಲಿಲ್ಲ. ಫುಲ್ ಓಡಾಡ್ದ ಮಾಡತ್ತಿದ್ಲು. ಸೊ ಮಲ್ಕೊಂಡಿದ್ದ ರಾತ್ರಿ 2:30ಗೆ. ಹೀಗಾಗಿ ಮಾರ್ನಿಂಗ್ ಲೇಟ್ ಆಗಿದ್ವಿ. ಈಗ ಟೀ ಅದು ಕುಡಿಯತ್ತೀವಿ. ಸೊ ಅವ್ರು ನೈಟ ಅಷ್ಟು ಟೈಮಿಗೆ ಆಟೋ ಮಾಡ್ಕೊಂಡು ಇಬ್ಬರು ಮಕ್ಕಳು ಕರ್ಕೊಂಡು ನನಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಾರೆ. ಇದಕ್ಕಿಂತ ಬೆಸ್ಟ್ ಸರ್ಪ್ರೈಸ್ ಯಾವುದೂ ಇಲ್ಲ. ಸೊ ಭಾಳ ಖುಷಿ ಆಯಿತು ನನಗೆ ಅವ್ರು ಬಂದಿದ್ದು. ಸೊ ಸುರೇಶ್ ಅಣ್ಣನೂ ಆ್ಯಕ್ಚುಲಿ ಬೇರೆದವ್ರ ಮನೆಗೆ ಹಿಂಗೆ ಅವ್ರು ಒಬ್ಬೊಬ್ಬರಿಗೆ ಎಲ್ಲಿ ಕಳಿಸೇ ಇಲ್ಲ. ಫಸ್ಟ್ ಟೈಮ್ ಅವ್ರು ಇಲ್ಲಿಗೆ ಬಂದಿದ್ದು. ಸೊ ಎಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ. 2:30 ಆದರೂ ಮಕ್ಕೊಂಡಿಲ್ಲ. ಈಗ ಟೈಮ್ 10 ಗಂಟೆ ಆಗಕ್ಕೆ ಬಂದೈತಿ. ಆಲ್ಮೋಸ್ಟ್ 9 ಗಂಟೆ 9:30 10 ಗಂಟೆ ಆಗಕ್ಕೆ ಬಂದೈತಿ. ಸೊ ಈಗ ಎದ್ದು ಟೀ ಕುಡಿಯತ್ತೀವಿ ಎಲ್ಲರೂ. ಇನ್ನೇನೇನು ಪ್ಲ್ಯಾನ್ಸ್ ಆಗ್ತೈತೆ ನೋಡಬೇಕು. ಅವರಿಗೆಲ್ಲ ಆಟ ಆಡೋಕ್ಕದು ಫುಲ್ ಮಜಾ ಬರತೈತಿ. ಯಾಕೆ ಮಕ್ಕಳಕ್ಕೆ ರೆಡಿ ಇರಲಿಲ್ಲ. ಸೊ ಇವತ್ತು ಆಗಸ್ಟ್ 1 ಸಂಡೇ, ಆಗಸ್ಟ್ 3 ಇವತ್ತು. ಸೊ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ರಿಷಿ ನಿನ್ನ ಪ್ಲೇಟ್ ಐತಿಲ್ಲ, ಅಕ್ಕಿ ಪ್ಲೇಟ್ನಾಗ ಹಾಕಾಕತ್ತಿ. ಹಾಕಿಲ್ಲ, ತಿನ್ನಾತದೆ ತಿನ್ನು. ಇನ್ನೇನು ಕೈಯಾಗ ಹಿಡ್ದದಿ. ಪಂಚಮಿ ಅದೆಲ್ಲ ಹೀಗಾಗಿ ಅಲ್ಲಿಂದ ಬರಬೇಕಾದ್ರೆ ಶಿಲ್ಪ ಅವರ ಮಾವಿನ ಹಣ್ಣ, ಉಂಡಿ ಮತ್ತು ಕರ್ಚಿಕಾಯಿ, ಜಾಮೂನ ಮತ್ತು ಕೋಡ್ಬಳೆ, ಆಮೇಲೆ ಪೇಪರ್ ಅವಲಕ್ಕಿ. ಪಂಚಮಿ ಇತ್ತಲ್ಲ ಹೆಂಗೂ ಬರಾಕ್ತಿದ್ವು ಅಂಥೇಳಿ ಇಷ್ಟೆಲ್ಲ ಐಟಮ್ಸ್ ನಮಗೋಸ್ಕರ ತೊಗೊಂಬಂದಿದ್ರು. ಸೊ ಆಯಿತು. ಮಾರ್ನಿಂಗ ಸಂಜೆನೂ ಆಫೀಸ್ಗೆ ಹೋಗ್ತಾನೆ. ಹೀಗಾಗಿ ಟಿಫಿನ್ ರೆಡಿ ಮಾಡ್ಬೇಕಂಥೇಳಿ ಚಪಾತಿ ಮತ್ತು ಬ್ಯಾಳಿ ಪಲ್ಯ, ಶೇಂಗಾ ಚಟ್ನಿ ರೆಡಿ. ಅವು ಆಫೀಸಿಗೆ ಹೋದ. ನಾವು ಸ್ವಲ್ಪ ಇವ್ರನ್ನ ಗಾರ್ಡನ್ ಹೋಗ್ತೀವಿ ಅಂಥೇಳಿ ಆಟ ಆಡ್ತೀವಿ ಅನ್ನಕತ್ತಿದ್ರು. ಹೀಗಾಗಿ ಗಾರ್ಡನ್ ನಡ್ಕೊತ ಹೋಗಕ್ಕೆ ಇಲ್ಲೇ ಒಳಗೆ ಆಟ ಆಡಲಿ ಅಂಥೇಳಿ 5 ವರ್ಷದಿಂದ ನಾವೆಲ್ಲರೂ ಒಂದೇ ಕಡೆ ಇದ್ವಿ. ಒಂದೇ ಮನ್ಯಾಗ ಇದ್ದಂಗಿದ್ವಿ. ಆಲ್ಮೋಸ್ಟ್ ನಮ್ಮ ಕಿಟಕಿ ಓಪನ್ ಮಾಡಿದ್ರೆ ಸಾಕು ಅವ್ರು ಹಾಲ್ ಒಳಗೆ ಏನು ಮಾಡ್ತಾರೆ ಹೋಲ್ ಡೇ ನಾವು ಮಾತಾಡ್ಕೊತಾನೆ ಇರ್ತಿದ್ವಿ. ದೂರ ಇದೀವಿ ಅಂತೇಳಿ ಹಿಂಗೆ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಇವಾಗ 1 ಮಂತ್ ಆಯ್ತು ನಾವು ಈ ಕಡೆ ಬಂದ. ಅವ್ರಿಗೂ ಟೈಮ್ ಪಾಸ್ ಆಗತ್ತಿಲ್ಲ, ನಮಗೂ ಒಂಥರ ಹಿಂಗೆ ಫೀಲ್ ಆಗತ್ತೈತಿ ಯಾರೂ ಇಲ್ಲ ಅಂಥೇಳಿ. ಹಾಗಾಗಿ ಅವ್ರು ಬಂದಿದ್ದು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇನ್ನು ಇವ್ರ ಗುಂಡಿ ಯಾರು ಅಂತಂದ್ರೆ, ನಾವು ಹಳೆ ಮನೆ ಕಡೆ ಇದ್ವಲ್ಲ, ಅಲ್ಲೇ ಸುರೇಶನ ಅಂತದಾರ ಒಬ್ಬರು ಪೊಲೀಸ್ ಅವ್ರ ಮಗಳು. ಸೊ ಈಕಿಗೆ ಈಗ 3 years ಕಂಪ್ಲೀಟ್ ಆಗೈತಿ. ಬಟ್ ಆಕಿ 4 ಲ್ಯಾಂಗ್ವೇಜ್ ಮಾತಾಡ್ತಾಳೆ. ಲೈಕ್ ಕನ್ನಡ, ಇಂಗ್ಲೀಷ್, ಹಿಂದಿ, ಆಮೇಲೆ ಗುಜರಾತಿ ಮಾತಾಡ್ತಾಳೆ. ಸೊ ಭಾಳ ಹೈಪರ್ ಆ್ಯಕ್ಟಿವ್ ಕಿಡ್ ಅಂತ ಹೇಳ್ಬೋದು. ಫುಲ್ ಎಲ್ಲ ಜೊತೆ ಫುಲ್ ಮಜಾ ಮಾಡ್ತಿರ್ತಾಳೆ. ಸೊ ನಮ್ಮೆಲ್ಲರಿಗೂ ಫೇವ್ರೇಟ್ ಕಿಡ್ ಅಂತ ಹೇಳ್ಬೋದು. ಯಾವಾಗಲೂ ನಮ್ಮ ಜೊತೆ ಅಂತೂ ಫುಲ್ ಕಂಫರ್ಟೇಬಲ್ ಆಗಿ ಲೈಕ್ ಒಂದೇ ಫ್ಯಾಮ್ಲಿ ಇದ್ದಂಗೆ ಅದೇವು ನಾವು 5 ವರ್ಷದಿಂದ. ಸೊ ಇವಾಗ ಇಲ್ಲಿ ಬಂದ್ಮೇಲೆ ಅವ್ರು ನೀಟಾಗಿ ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು. ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಿಲ್ಲ ನಂಗೆ. ಹಾಕಿದ್ರೇನೋ ಒಂಥರ ವೈಬ್. ಚಕ್ಲೇವಾ
ಅಕ್ಕಿಗೆ ಇಲ್ಲೇ ಆಟ ಆಡೋಕ್ಕೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ, ಯಾರೂ ಪರಿಚಯ ಇರಲಿಲ್ಲ. ಲಡ್ಡುನು ಬಂದ ಈಗ ಜಸ್ಟ್. ಸೊ ಅವ ಭಾಳ ಸಣ್ಣವದಾನ, ಯಾರ ಜೊತೆನೂ ಹಿಂಗೆ ಜಾಸ್ತಿ ಮಿಂಗಲ್ ಆಗಿಲ್ಲ. ಸೊ ಅಕ್ಕಿ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅವ್ನು ಹಿಂದಿಂದ ಓಡಿ ಹೋಗಿ ಅವ್ನು ಕರ್ಕೊಂಬರೋದು, ತಮ್ಮ ಅಂತೇಳಿ ಮಾತಾಡ್ಸೋದು, ಕರ್ಕೊಂಬರೋದು, ಎಷ್ಟು ಕ್ಯೂಟ್ ಮಾಡತ್ತಿದ್ಲು. ಬಟ್ ಅವ್ನು ಹೆಂಗಂದ್ರೆ ಅವ್ನಿಗೆ ಒಬ್ಬಗೆ ಕೈ ಬಿಟ್ರೆ ಸಾಕು, ಒಬ್ಬ ಆಡ್ತಾನ, ಅವ ಹಂಗದನ. ಸೊ ಆಕಿ ಎಲ್ಲರಿಗೆ ಅಲ್ಲಿದ್ದವ್ರಿಗೆ ಹುಡುಗಿಯರಿಗೆಲ್ಲರಿಗೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಭಾಳ ಟ್ರೈ ಮಾಡತ್ತಿದ್ಲು. ಎಲ್ಲರ ಜೊತೆ ಆಟ ಆಡೋಕ್ಕೂ ಟ್ರೈ ಮಾಡತ್ತಿದ್ಲು. ಆಕಿಗೆ ಫಸ್ಟ್ ಟೈಮೆಲ್ಲ ಇದೆ. ಸೊ ಯಾರೂ ಇರಲಿಲ್ಲ ಇಲ್ಲೇ. ಅಲ್ಲಿ ಎಲ್ಲರೂ ಪರಿಚಯ ಇದಾರೆ, ಬಟ್ ಇಲ್ಲಿ ಯಾರೂ ಪರಿಚಯ ಇಲ್ಲ. ಹೀಗಾಗಿ ಎಲ್ಲರಿಗೆ ಆಕಿನಾಗಲೇ ಹೋಗಿ ಇನಿಷಿಯೇಟಿವ್ ತೊಗೊಂಡು ಮಾತಾಡ್ಸೋದು, ಅವ್ರ ಜೊತೆ ಮಿಂಗಲ್ ಆಗೋದು ಮಾಡೋದು. ನೀವು ನೋಡ್ರಿ ಆ ಹುಡುಗಿನ ಪರಿಚಯ ಮಾಡಿಸ್ಕೊಳಕ್ಕೆ ನಾನು ಮಿಟ್ಲಿ ಕೊಡ್ತೀನಿ, ನನ್ನ ಜೊತೆ ಆಟ ಆಡ್ತೇನೆ ಅಂತೇಳಿ. ಸೊ ಬಾ ಅಲ್ಲ ಅಕ್ಕನ ಕರ್ಕೊಂಬ. ತಾನೇ ಬೀಳುತ್ತೆ. ಯಾಕೆ ಅವ್ರ ಮಮ್ಮಿ ಫೋಟೋ ತೆಗಿಯೋದಕ್ಕೆ ತಮ್ಮನ್ ಬಿಟ್ಟು ಬಿಡು ನೀ. ತಮ್ಮಗೆ ಯಾರು ಬೇಡ, ಅವ್ನಿಗೆ ಒಬ್ಬ. ಕೆಳಗಿಡಿ. ನಾನು ಕೊಡೋ ಅವ್ನು ಕೊಡಕ್ಕೆ ಹೋಗ, ಅವ್ನು ತೊಗೊಂಗಿಲ್ಲ. ಗೈಸ್ ಲಿಟ್ರಲಿ ಹಾಫ್ ಆನ್ ಅವರಿಂದ ಇದೇ ಮಾಡ್ತಾ ಇರೋದು. ಸೊ ಹಿ ಈಸ್ ನಾಟ್ ಕಮಿಂಗ್ ಔಟ್. ಮೂರು ಅದೇ ಹೇಳತ್ತೇನ್ರಿ ನಾನು.
ಸ್ವಲ್ಪ ಏನಿಲ್ಲ ನೋಡ್ರಿ ಪಾರ್ಕ್ ಬಂದ ಹಚ್ಚಿರಂಡಿ ಹತ್ತಿಲ್ಲ ಮತ್ತೆ ಸರ ಹಚ್ಚಿದ್ರೆ ಹೌದಾ ಏಯ್ ಇವತ್ತು ಸಂಡೇ ಅಲ್ಲ, ಹೀಗಾಗಿ ಕಿಡ್ಸ್ ಪಾರ್ಕ್ ಒಳಗೆ ಎಲ್ಲರೂ ಆಟ ಆಡಕ್ಕೆ ಬಂದಿದ್ರು. ಇವರಿಗೂ ಅಲ್ಲಿ ಫುಲ್ ಸ್ಪೇಸ್ ಇತ್ತು, ಹೀಗಾಗಿ ಆಟ ಆಡೋಕೆ ಅವ್ರದ್ದು ಆದ ವರ್ಡ್ ಒಳಗೆ ಫುಲ್ ಬ್ಯುಸಿಯಾಗಿದ್ರು. ಗುಂಡಿಗಂತೂ ಈ ಪ್ಲೇಸ್ ಭಾಳ ಬೇಕಾಗಿತ್ತು. ಆಕೆ ಬಿಟ್ಟು ಹೋಗೋಕವಲ್ಲ ಆತಿದ್ಲು, ಫುಲ್ ಆಟ ಆಡೋದ್ರೊಳಗಿದ್ಲು. ಸೊ ನಾವು ಆಟ ಆಡತ್ತಿದ್ವಿ. ಮತ್ತು ಸಡನ್ನಾಗಿ ಸಚಿನ್ ಅವ್ರ ಫ್ರೆಂಡ್ಸ್ ಬಂದರು, ಫಸ್ಟ್ ಆಫೀಸ್ದವ್ರ ಫ್ರೆಂಡ್ಸ್ ಬಂದರು. ಆಮೇಲೆ ನಮ್ಮೂರ ಕಡೆ ಒಬ್ಬ ಅಣ್ಣ ಬಂದ, ಹೀಗಾಗಿ ಮತ್ತು ಅವರಿಗೆಲ್ಲ ಕರ್ಕೊಂಡು ಮನೆ ಕಡೆ ಹೊಂಟ್ವಿ. ಅವ್ರು ಫಸ್ಟ್ ಆಫೀಸ್ ಕೊಲೀಗ್ಸ್ ಇರಲ್ಲ. ಆಮೇಲೆ ಅವ ಏನೋ ಶಿವಣ್ಣ ಅಂತದ ಅವ ನಮ್ಮ ಕಡೆ ಅವ ಹಿಂಗಾಗಿ ಕರ್ಕೊಂಡು ಹೋಗಿ ಮತ್ತು ಹೊಳ್ಳಿ ಮದುವೆ ಹಿಂಗೆ ಮನೆ ಅಂಕಲ್ ಅಂಟಿ ಬೇರೆ ಬರೋರಿದ್ರು. ಹೀಗಾಗಿ ಸ್ವಲ್ಪ ತಿಂದ ಮತ್ತು ಹೊಳ್ಳಿ ಈವ್ನಿಂಗಿಗೆ ಅವ್ರು ಬರ್ಗೊಡ್ದ ರೆಡಿ ಆಗಿರತ್ತೆ ಅಂಥೇಳಿ ಬಂದ್ವಿ. ಸೊ ಎಲ್ಲರೂ ನೋಡ್ಬೋದು ನೀವು, ಎಲ್ಲರೂ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಗ್ಯಾಂಗ್ ಕೂಡೈತಿ. ಫುಲ್ ಬ್ಯುಸಿಯಾಗಿ ಅವರೆಲ್ಲ ಮಾತಾಡ್ಕೊತ ಕುಂತಿದ್ರು. ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡಿದ್ದ ಇವತ್ತು ಫ್ರೆಂಡ್ಶಿಪ್ ಡೇ ಐತಿ, ಹೀಗಾಗಿ ಅವರು ಮೀಟ್ ಆಗಕ್ಕೆ ಬಂದಾರ, ಇಲ್ಲೇ ಬಂದಿದ್ರು ಅಂಥೇಳಿ. ಬಟ್ ಶಿವ ಅಣ್ಣಂದ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಸೊ ಹೀಗಾಗಿ ಅವ್ರು ಕರೆಯಕ್ಕೆ ಬಂದಿದ್ದು. ಬಟ್ ಸರ್ಪ್ರೈಸ್ ಶಾಕಿಂಗ್ ಏನಂತಂದ್ರೆ, ಅವ್ರು ಫಸ್ಟ್ ಆಫೀಸ್ ಒಳಗೆ ಏನು ಕೊಲೀಗ್ ಅದಾರಲ್ಲ ಪೂನಮ್ ಅಂಥೇಳಿ, ಅವ್ರಿಗೆ ಅವ್ರು ಮದುವೆ ಮಾಡ್ಕೊಳತ್ತಾರ, ಹೀಗಾಗಿ ಬಂದಿದ್ರು. ಸೊ ಎಲ್ಲರಿಗೂ ಖುಷಿ ಆಯಿತು. ಇನ್ವಿಟೇಷನ್ ಕೊಟ್ಟರು. ಇದೇ ಫ್ರೈಡೇ ಅವ್ರದ್ದು ಎಂಗೇಜ್ಮೆಂಟ್ ಐತಿ, ಎಲ್ಲರಿಗೂ ಇನ್ವೈಟ್ ಮಾಡಿ ಹೋದರು. ಹೋದ್ಮೇಲೆ ನಾವು ಸ್ವಲ್ಪ ಊಟ ಅದು ಮಾಡತ್ತಿದ್ವಿ. ನಾವು ಗುಂಡಿ ಎಲ್ಲ ಊಟ ಮಾಡತ್ತಿದ್ವಿ. ಇನ್ನು ಊಟ ಮಾಡಿದ್ಮೇಲೆ ಈವ್ನಿಂಗ್ ಓನರ್ ಆಂಟಿ ಅಂಕಲ್ ಬೇರೆ ಬರೋರಿದ್ರು ನಂಗೆ ಭೇಟಿಯಾಗಕ್ಕೆ, ಬರ್ಡೇ ಅಂಥೇಳಿ. ನಿನ್ನೆ ಅವ್ರಿಗೆ ಬರೋಕ್ಕಾಗಿಲ್ಲ, ಹೀಗಾಗಿ ಇವತ್ತು ಬರತ್ತಿದ್ರು. ಸೊ ಎಲ್ಲರೂ ಮಾತಾಡ್ಕೋತ ಊಟ ಮಾಡಿದ್ವಿ. ಜಸ್ಟ್ ಊಟ ಮಾಡಿ ಈವ್ನಿಂಗ್ ಸ್ವಲ್ಪ ಇಲ್ಲಿ ಟೆಂಪಲಿಗೆ ಹೋಗಿ ಬಂದ್ವಿ. ಯಾರೋ ಒಬ್ರು ತಾರ್ ತೊಗೊಂಡಿದ್ರು, ಮಸ್ತಿತ್ತು ಕಲರ್ ಕಾಂಬಿನೇಷನ್ನ, ಪೂಜೆ ಮಾಡ್ಸತ್ತಿದ್ರು. ಉಪೇಂದ್ರಾಗೆಲ್ಲ ಗುಂಡಿ ಮ್ಯಾಗಿ ಬೇಕು ಬೇಡ ಒಲ್ಲೆ ಮ್ಯಾಗಿ ಹಾಂ. ಜಸ್ಟ್ ಓನರ್ ಆಂಟಿ ಅಂಕಲ್ನು ಬಂದರು. ಈವ್ನಿಂಗ್ 6 ಗಂಟೆ 6:30 ಆಗಿತ್ತು. ಅವರು ಬಂದರು. ಅವ್ರು ಹೋಗ್ಬೇಕಂದ್ರೆ ಶಿಲ್ಪ ಮತ್ತು ಗುಂಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅವರು ಅಂಕಲ್ ಬಂದರು, ಫುಲ್ ಖುಷಿ ಆಯಿತು. ಇವರ ನೋಡ್ರಿ ನಮ್ಮ ಓನರ್ ಆಂಟಿ ಅಂಕಲ್ಲ, ಇವ್ರದ ನಾನು ಲವ್ ಸ್ಟೋರಿ ಲಾಗ್ ಮಾಡೀನಿ. ನೀವು ನೋಡಿಲ್ಲ ಅಂತಂದರೆ ನೋಡ್ರಿ, ಮಸ್ತ್ ಕಪಲ್ಸ್. ಅವ್ರು ಯಾವಾಗ ಬರ್ಬೇಕಂದ್ರೂ ನಮಗೆ ಅಲ್ಲಿದ್ದು ಸಮೋಸ ತೊಗೊಂಬರ್ತಾರೆ, ಅಲ್ಲಿಂದ ಮಸ್ತ್ ಇರ್ತೈತೆ ಅಂತೇಳಿ. ಹೀಗಾಗಿ ಎಲ್ಲರಿಗೂ ಸಮೋಸ ತೊಗೊಂಬಂದಿದ್ರು. ನಾ ಈ ಕಡೆ ಟೀ ಮಾಡೋಕ್ಕಿಟ್ಟಿದ್ನಿ. ಸೊ ಎಲ್ಲರೂ ಈವ್ನಿಂಗ್ ಸಮೋಸ ಮತ್ತು ಟೀ ಕೊಡಿದ್ವಿ. ಅಷ್ಟೊತ್ತಂದ್ರೆ ಅನು ಪ್ರಶಾಂತ್ನು ಬಂದರು. ಅವರಿಗೆ ಎಲ್ಲರೂ ಸೇರಿ ಸಮೋಸ ಟೀ ಮುಗಿಸ್ಕೊಂಡು ಇನ್ನು ಬರ್ಡೇ ಸಂಬಂಧ ಎಲ್ಲರೂ ಕೂಡಿ ಇಲ್ಲೇ ಸಮೀಪ ಒಳಗೆ ಶ್ರೀನಿಧಿ ವೈಭವ ಅಂತ ಐತಿ. ಸೊ ಅಲ್ಲೇ ಊಟಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗಕತ್ತಿದ್ವಿ. ಸೊ ನನ್ನ ಬರ್ಡೇ ಇವತ್ತಿಗೆ ಮುಗಿತೈತೆ ಲಾಸ್ಟ್. ಎಲ್ಲರೂ ಸೇರಿ ಒಂದು ಸಲ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು 1 hour 2 hour ಟೈಮ್ ಸ್ಪೆಂಡ್ ಮಾಡಿ ನೈಟ್ ಆ ಕಡೆ ಊಟಕ್ಕೆ ಹೋಗಿ ಅವ್ರು ಆ ಕಡೆ कृष्णा कृष्णा बुद्धा ये मच्छर आ गई जो लावा आते रहो हां हाय हाय कर चला आते हाय कर हेलो हेलो वो मोबाइल में नहीं आता है।
ಇಲ್ಲಿ ಸೀದಾ ತಗೊಂಬ ಇಲ್ಲಿ ನಮ್ಮ ಅಲ್ಲಿ ನಾವು ಟ್ರೈಪೋಡ್ ಒಳಗೆ ಮೊಬೈಲ್ ಹಾಕಿದ್ ನೋಡಿ ಆಕಿನೂ ಒಂದು ಅರ್ಬಿ ತೊಗೊಂಬಂದ ಮೊಬೈಲ್ ಗತೆನೆ ಸೇಮ್ ಅದನ್ನು ಫೋಲ್ಡ್ ಮಾಡಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ಮೊಬೈಲ್ ಅಂತೇಳಿ ಇಟ್ಟ ಆ ಟ್ರೈಪೋಡ್ ಒಳಗೆ ಇಟ್ಟಾಕಿನ ಲಾಗಿಂಗ್ ಸ್ಟಾರ್ಟ್ ಮಾಡಿದಾಳ. ಹಲೋ ಫ್ರೆಂಡ್ಸ್, ಹಾಯ್ ಪಪ್ಪ ಅಂತೇಳಿ ಅವ್ರ ಪಪ್ಪ ಕಾಲ್ ಮಾಡಿದಂಗೆ ಹಿಂಗೆ ಲಾಗ್ ಸ್ಟಾರ್ಟ್ ಮಾಡಿದಾಳ. ಸೊ ಅದನ್ನೆಲ್ಲ ನೋಡ್ಕೊತ ಕುಂತಿದ್ವಿ ನಾವೆಲ್ಲ. ಆಕೆಗೆ ಸಣ್ಣ ಹುಡುಗರನ್ನ ಆಡ್ಸೋದಂದ್ರೆ ಭಾಳ ಇಷ್ಟ. ಹಿಂಗಾಗಿ ಆಕೆ ಲಡ್ಡೂನ ಬಿಡಾಕ ತಯಾರಿರಲಿಲ್ಲ, ಅವಾರೆ ಆಕೆ ಜೊತೆ ಬರಾಕೆ ತಯಾರಿರಲಿಲ್ಲ. ಒಟ್ಟು ಅವ ಎಲ್ಲಿ ಹೋಗ್ತಾನಲ್ಲ ಅವ್ನು ಹಿಂದಿಂದ ಹೋಗೋದು, ಅವ್ಗೆ ಆಟ ಆಡ್ಸೋದು, ಅವ್ನು ಮಾಡೋದು ಮಾಡತ್ತಿದ್ಲು. ಅವ್ಗೆ ಹೆಂಗಂದ್ರೆ ಒಂಥರ ಫ್ರೀ ಬಿಡ್ಬೇಕು, ಅವ್ಗೊಬ್ಬ ಆಡಬೇಕು. ಹಂಗೆ ಅವಂಗೆ ಇನ್ನೂ ಸ್ವಲ್ಪ ಸಣ್ಣವದಾನ, ಹಿಂಗಾಗಿ ಅವ್ಗೆ ಅಷ್ಟು ಜಾಸ್ತಿ ರೂಢಿ ಇಲ್ಲ. ಸೊ ಆಕೆ ನೋಡ್ರಿ ನೀವು ಸುಮ್ಮ ಅವ್ನ ಜೊತೆ ಆಟ ಆಡೋದು, ಹೋಗ್ಲಿಕ್ಕಂದ್ರೆ ಬ್ಯಾಡ್ಮಿಂಟನ್ ತೊಗೊಂಡು ಆಟ ಆಡೋದು, ಇರ್ಲಿಕ್ಕಂದ್ರೆ ಮೊಬೈಲ್ ತೊಗೊಂಡು ಲಾಗ್ ಮಾಡೋದು, ಹೀಗೆಲ್ಲ ಮಾಡತ್ತಿದ್ಲು. ಲಡ್ಡು हमारी जिंदगी नहीं करते तू यहाँ ಅವರು ಆ ಕಡೆ ಹೋಗ್ತೀನಿ ಅಂದರು. ಹಿಂಗಾಗಿ ನಾ ಅರ್ಶಿನ ಕುಂಕುಮ ಕೊಡತ್ತೀನಿ ಆಂಟಿ ಅಂಕಲ್ಗೆ. ಸೊ ಅವ್ರು ಬಂದಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಆ್ಯಂಡ್ ಆಂಟಿ, ನನಗೋಸ್ಕರ ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದ, ನಂದು ಇವತ್ತಿನ ಡೇ ಸ್ಪೆಷಲ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಸರೌಂಡ್ ಇಷ್ಟೆಲ್ಲ ಒಳ್ಳೆ ಪೀಪಲ್ಸ್ ಅದಾರ ಅಂಥೇಳಿ ನಂಗೆ ಭಾಳ ಖುಷಿ ಆಗ್ತೈತೆ. ಆ್ಯಕ್ಚುಲಿ ಅವ್ರನ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವ್ರು ನನ್ನ ಜೊತೆ ಇರೋದಾಗಿರ್ಬೋದು. ಸೊ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಒನ್. 2 ದಿನ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೊ ಫುಲ್ ಫಾಸ್ಟ್ ಹೋಗ್ಬಿಡ್ತು. ಸೊ ಅವರು ವಾಪಸ್ ಶಿಲ್ಪ ಅದು ಮನೆಗೆ ಹೋಗ್ತಾರೆ ಈಗ. ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ಮತ್ತು ನೆಕ್ಸ್ಟ್ ಒಂದು 2 ವೀಕ್ಸ್ ಬಿಟ್ಟು ಸ್ಯಾಟರ್ಡೆ ಅಥವಾ ಸಂಡೇ ಟೈಮ್ ಸಿಕ್ಕರೆ ಹೋಗಿ ಬರ್ಬೇಕು ನಾವು ಅಲ್ಲೇ. ಅವರು ನನಗೆ ಗಿಫ್ಟ್ಸ್ ತೊಗೊಂಬಂದಿದ್ರು, ಆಂಟಿ ಅಂಕಲ್ನು ಗಿಫ್ಟ್ಸ್ ತೊಗೊಂಬಂದಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಕಲ್, ಆಂಟಿ ಆ್ಯಂಡ್ ಶಿಲ್ಪ, ಗುಂಡಿ. ನಂದು ಡೇ ಇನ್ನೂ ಹೆಚ್ಚು ಸ್ಪೆಷಲ್ ಮಾಡಿರಿ ನೀವೆಲ್ಲ ಬಂದು. ಸೊ ಎಷ್ಟು ಸಲ ಹೇಳತ್ತೇನು ಗೊತ್ತಿಲ್ಲ ಈ ಮಾತು, ಬಟ್ ನಂಗೆ ಅಷ್ಟು ಸ್ಪೆಷಲ್ ಟ್ರೀಟ್ ಆಗೈತಿ. ಸೊ ಥ್ಯಾಂಕ್ ಯು. जो बच्चा फोटो ऊपर जो फोटो ऊपर जो फोटो आए नहीं तो मारा खोड़ा माँ ऋषि मारा खोड़ा मांगी तो ಬಾಯ್. बॉयज के गर्ल छे घनी मोटी छे आता जाता है सब मिल जाता है आराम से घनी मोटी छे उस साइड पे जाना था ओके नेक्स्ट लाइन आप लोग उधर जाओ हां ओके नीचे बैठो ना ओके ನಾವೆಲ್ಲರೂ ಊಟ ಮಾಡ್ಬಿಡ್ದು. ಜೋರು ಅಂದ್ರೆ ಜೋರು ಮಳೆ ಸ್ಟಾರ್ಟ್ ಆಗಿ ಹೋಯಿತು. ಇನ್ನೇನು ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಟೈಮ್ ಜಾಸ್ತಿ ಆಗಿತ್ತು. ಹಿಂಗಾಗಿ ಅವರು ಹೋಗ್ತೀನಂದರು. ಅಲ್ಲಿ ಅಂಕಲ್ ಇದ್ರು, ಅವ್ರ ಅಂಬ್ರೆಲ್ಲ ತೊಗೊಂಡು ನಮಗೆಲ್ಲ ಅದು ಬರಂಗಿಲ್ಲ ಬಿಟ್ಟು ಯಾರ? ಹಾಂ ಹೌದು.
ಹಿರಿಯರ್ ಹೊಕ್ಕಾರ ಅವ್ರ ನೀನ್ ಬಿಟ್ಟು ಹೊಕ್ಕಾರ ನೋಡವ್ರಿಗೆ ಆಕಿಗೆ ಮುಂದೆ ಕುಂದ್ರಸ್ತೇನ ಒಯ್ದ ಚಕ್ಲವ್ವ ಕರೆನ ಹೊಕ್ಕಾರ ಅವ್ರ ಕರೆನ ಹೊಕ್ಕಾರ ಅವ್ರ ಗುಂಡಿ ಸಚಿನನ್ ಬಿಟ್ಟು ಹೋಗಕ್ಕೆ ರೆಡಿ ಇರಲಿಲ್ಲ. ಆಕಿ ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಕತ್ತಿದ್ಲು. ಅವ್ರು ಅನ್ಕೊಳ್ತಾರೆ ನಾವು ಈ ಕಾರ್ನಾಗ ಹೋಗೋಣ, ಅವ್ರು ಹಿಂದಿನ ಕಾರ್ನಾಗ ಬರ್ತಾರೆ, ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಆಕಿಗೆ ರಂಬೇಶ್ ಕರ್ಕೊಂಡು ಹೋದರು. ಶಿಲ್ಪ ಅವ್ರು ಕಾಲ್ ಮಾಡಿದ್ರು, ಆಕೆ ಹೇಳತ್ತಿದ್ಲಂತ ಇಲ್ಲೇ ಕರ್ಕೊಂಬಂದ್ರಿ ನೀವು, ಅಲ್ಲೇ ಹೋಗೋಣ ನಡಿ ಅನ್ನಕತ್ತಿದ್ಲಂತ. ಈಗ ಅವ್ರು ಹೋದರು. ಅವ್ರು ಹೋದ್ಮೇಲೆ ಪ್ರಶಾಂತನ ಕಾರ್ ತೊಗೊಂಬಂದ, ನಾವು ಕೂಡ ಹೊಂಟಿವಿ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನರ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.